ಸೆಪ್ಟೆಂಬರ್ 8ನೇ ತಾರೀಕಿಂದ 21ನೇ ತಾರೀಕಿನವರೆಗೆ ಪಿತೃಪಕ್ಷ ಅಂತ ಕರೀತಾರೆ. ಮಹಾಲಯ ಅಮಾವಾಸ್ಯೆ ತುಂಬ ವಿಶೇಷವಾದದ್ದು. ತುಂಬ ಜನ ಪ್ರಶ್ನೆ ಮಾಡ್ತೀರಿ, ನಾವು ಹೋಮ ಮಾಡ್ತೀವಿ, ಹವನ ಮಾಡ್ತೀವಿ, ಮಾನಸ ಸರೋವರಕ್ಕೆ ಹೋಗಿ ಬರ್ತೀವಿ, ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ. ಆದರೆ ನಮ್ಮ ಬದುಕಲ್ಲಿ ಸಾಂಸಾರಿಕ ಸಮಸ್ಯೆ, ವೈಯಕ್ತಿಕವಾದ ಬದುಕಿನಲ್ಲಿ ನೆಮ್ಮದಿ ಇಲ್ಲದಿರೋದು, ಮಕ್ಕಳು ಹೇಳೋ ಮಾತು ಕೇಳದೇ ಇರೋದು, ಮಕ್ಕಳ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳು ಆಗದೇ ಇರ್ಬೋದು, ಅಥವಾ ಮದುವೆ ಆಗದೇ ಇರೋದು, ಮದುವೆ ಆದರೆ ನೆಮ್ಮದಿ ಇಲ್ಲದೇ ಇರೋದು, ಎಲ್ಲ ಕ್ವಾಲಿಟೀಸ್ ಗುಣಧರ್ಮಗಳು ನಮ್ಮಲ್ಲಿ ಇದ್ದರೂ ಕೂಡ ವ್ಯವಹಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಏಳಿಗೆ ಆಗದೇ ಇರೋದು, ಇವೆಲ್ಲಕ್ಕೂ ಕಾರಣ ಪಿತೃದೋಷ, ಪಿತೃಶಾಪ ಅಂತ ಕರೀತಾರೆ ಅಂತ. ನೀವು ಏನೇ ಮಾಡಿ ದೇವಸ್ಥಾನಕ್ಕೆ ಹೋಗೋದಲ್ಲ, ದೇವಾಲಯವನ್ನೇ ಕಟ್ಟಿದರೂ ಕೂಡ ಎಲ್ಲಿಯವರೆಗೂ ನೀವು ಪಿತೃಕಾರ್ಯಗಳನ್ನು ಸರಿಯಾಗಿ ಮಾಡೋದಿಲ್ಲ, ಅಲ್ಲಿಯವರೆಗೂ ಆ ಯಾವ ಪುಣ್ಯವೂ ನಿಮಗೆ ಈ ಜನ್ಮಕ್ಕೆ ಫಲವನ್ನು ಕೊಡೋದಿಲ್ಲ ಅಂತ ಎಲ್ಲ ಸಾಧಕರು ನಮಗೆ ತಿಳಿಸಿದಂತಹ ಒಂದು ರಹಸ್ಯ. ಪಿತೃಕಾರ್ಯ ದೇವಕಾರ್ಯಕ್ಕಿಂತ ತುಂಬ ಮುಖ್ಯವಾದದ್ದು. ಪಿತೃಕಾರ್ಯದ ಬಗ್ಗೆ, ಪಿತೃಪಕ್ಷದ ಬಗ್ಗೆ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ಎಲ್ಲ ಮಾಹಿತಿಗಳನ್ನು, ವಿಡಿಯೋಗಳನ್ನು ಈಗಾಗಲೇ ಯೂಟ್ಯೂಬಿನ ಪಿತೃಪಕ್ಷ ಎಂಬ ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ. 7 ಲಕ್ಷಕ್ಕಿಂತ ಜಾಸ್ತಿ ಜನ ಆ ವಿಡಿಯೋನ ನೋಡಿ ಸದುಪಯೋಗ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ದಯವಿಟ್ಟು ಶ್ರಾದ್ದ ಮಾಡಿಸ್ತೀರಾ, ಭವಿಷ್ಯ ಹೇಳ್ತೀರಾ ಅಂತ ಕಾಂಟ್ಯಾಕ್ಟ್ ಮಾಡಬೇಡಿ. ಕೇವಲ ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡೋದಷ್ಟೇ ನನ್ನ ಕರ್ತವ್ಯ. ಒಳ್ಳೆಯದಾಗಲಿ.